ಈದ್ ಮಿಲಾದ್ ಶಾಂತಿಯುತ ಆಚರಣೆಗೆ ಪೊಲೀಸ್ ಇಲಾಖೆ ಸೂಚನೆ. ಕಾನೂನು ಸುವ್ಯವಸ್ಥೆ ಪಾಲಿಸಿ ಹಬ್ಬ ಆಚರಿಸಲು ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಕರೆ. ಮುಂಬರುವ ಆಗಸ್ಟ್ 26ರಂದು ಆಚರಿಸಲಿರುವ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸೇರಿದಂತೆ ಎಲ್ಲಾ ಸಮುದಾಯದವರು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಿ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಹೇಳಿದರು. ನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ನಡೆದ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಬ್ಬದ ಸಂದರ್ಭದಲ್ಲಿ ಅಳವಡಿಸುವ ಬ್ಯಾನರ್ಗಳಲ್ಲಿ ಯಾವುದೇ ವಿವಾದಾತ್ಮಕ ಸಂದೇಶ, ಹೇಳಿಕೆ ಅಥವಾ ಪ್ರಚೋದನಕಾರಿ ವಿಷಯಗಳಿಗೆ ಅವಕಾಶ ನೀಡಬಾರದು. ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವಿಚಾರವನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಮೆರವಣಿಗೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಸೇರಿದಂತೆ ಯಾವುದೇ ಕಾರ್ಯಕ್ರಮ ನಡೆಸಲು ಪೊಲೀಸ್ ಇಲಾಖೆಯ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಮೆರವಣಿಗೆ ಸಂದರ್ಭದಲ್ಲಿ ಸಿಸಿಟಿವಿ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ಸಿಪಿಐ ಶಿವಾನಂದ್ ಅಂಬಿಗೇರ್ ಮಾತನಾಡಿ, ಈದ್ ಮಿಲಾದ್ ಪ್ರೀತಿ, ಸೌಹಾರ್ದತೆ ಹಾಗೂ ಶಾಂತಿಯ ಸಂದೇಶ ಸಾರುವ ಹಬ್ಬವಾಗಿದೆ. ಹಬ್ಬದ ಆಚರಣೆಯ ವೇಳೆ ಯಾವುದೇ ರೀತಿಯ ಕೋಮು ಉದ್ವಿಗ್ನತೆ ಉಂಟಾಗದಂತೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ಮೆರವಣಿಗೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಾವಳಿಗಳಂತೆ ನಡೆಸಬೇಕು ಎಂದರು. ಧ್ವನಿವರ್ಧಕ ಬಳಕೆ, ನಿಗದಿತ ಸಮಯದ ಪಾಲನೆ ಸೇರಿದಂತೆ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ತಾಲೂಕಿನಲ್ಲಿ ಶಾಂತಿ ಕದಡುವ ಯಾವುದೇ ಪ್ರಯತ್ನ ನಡೆದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ. ಎಲ್ಲ ಸಮುದಾಯದವರು ಪರಸ್ಪರ ಸಹಕಾರದೊಂದಿಗೆ ಹಬ್ಬ ಆಚರಿಸಬೇಕು ಎಂದು ಹೇಳಿದರು. ಮುಸ್ಲಿಂ ಸಮುದಾಯದ ಮುಖಂಡರಾದ ಇಕ್ಬಾಲ್ ಶೇಖ್ ಹಾಗೂ ದಾದಾಪೀರ್ ನದೀಮುಲ್ಲಾ ಮಾತನಾಡಿ, ನಗರದ ಹಲವು ಕಡೆ ರಸ್ತೆಗಳು ಇಕ್ಕಟ್ಟಾಗಿರುವುದರಿಂದ ಮೆರವಣಿಗೆಯ ಮಾರ್ಗ ಹಾಗೂ ವ್ಯವಸ್ಥೆಯನ್ನು ಸೂಕ್ತವಾಗಿ ರೂಪಿಸಬೇಕು. ಹಬ್ಬದ ಸಂದರ್ಭದಲ್ಲಿ ಅಗತ್ಯ ಪೊಲೀಸ್ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಬುಧವಂತ ಗೌಡ ಪಾಟೀಲ್ ಮಾತನಾಡಿ, ಹಬ್ಬದ ಸಂದರ್ಭದಲ್ಲಿ ಯಾವುದೇ ಬಾವುಟ ಕಟ್ಟುವಾಗ ಈದ್ ಮಿಲಾದ್ಗೆ ಸಂಬಂಧಿಸಿದ ಬಾವುಟಗಳನ್ನು ಮಾತ್ರ ಬಳಸುವಂತೆ ತಿಳುವಳಿಕೆ ನೀಡಬೇಕು. ಬೇರೆ ದೇಶದ ಬಾವುಟಗಳನ್ನು ಬಳಸುವುದರಿಂದ ಅನಗತ್ಯ ಗೊಂದಲ ಅಥವಾ ಅವಾಂತರ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಸಭೆಯಲ್ಲಿ ಪಿಎಸ್ಐಗಳಾದ ಕಿರಣ್ ಪಾಟೀಲ್, ಅಮೀನ್ ಅತ್ತಾರ್, ಹನುಮಂತ್ ಗುಡ್ಕೊಂಟಿ, ಮಹೇಶ್ ಮೇಲ್ಗೇರಿ, ಮಹೇಶ್ ಮಾಳಿ, ಹಳಿಯಾಳದ ಸಿಪಿಐ ಜಯಪಾಲ್ ಪಾಟೀಲ್, ಕಿರಣ್ ಪಾಟೀಲ್, ಮಂಜುಳಾ ರಾವುಜಿ, ರಾಮನಗರದ ಮಹಾಂತೇಶ್ ನಾಯ್ಕ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್ ದೇವಮಟ್ಟಿ, ಮಹಾದೇವ್ ಬಲೇಗಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಸಾಹೇಬರಿಗೆ ಹೇಳಿದ್ದು, ಇದು ಎಲ್ಲ ಪೀಳಿಗೆ ಅವರು ಬರುವಂಥ ಕೆಲಸ ಆಗಬೇಕು ಅಂತ ಹೇಳಿದರು. ಹಾಗೆ ದಾಂಡೇಲಿಯಲ್ಲಿ ಇನ್ನೊಂದು ವಿಷಯ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೋಗ್ತಾರ ಹೇಳೋದು ಮಾಡಿದ್ದೆ ಸರ್. ಮೊನ್ನೆ ಯಾವುದೋ ಪ್ರಕರಣ ಬಂದು ನಮ್ಮ ಕಿರಣ್ ಪಾಟೀಲ್ ಅವ್ರನ್ನ ನಿಜವಾಗ್ಲೂ ನಾವು ಇವತ್ತು ಅಭಿನಂದಿಸ್ತೀವಿ. ಯಾಕಂತ ರೂಟ್ ಇದೆ, ರೈಟ್ ಸೈಡ್ ರೂಟ್ ಇದೆ, ಬಸ್ ಸ್ಟ್ಯಾಂಡ್ ಇದೆ ಎದುರಿಗೆ. ಅದು ರೂಟ್ ನಾವು ಕೇಳಿದ್ದೇವೆ ಸರ್. ಲಾಸ್ಟ್ ಟೈಮ್ ಸ್ವಲ್ಪ ಫ್ರೈಡೇ ಇತ್ತು, ಅವತ್ತು ಏನೋ ಮತ್ತೆ ಮಿಸ್ಸಾಗಿ ಈ ಸೈಡ್ ಬಿಟ್ಕೊಟ್ಟಿದ್ರು. ಈ ಸೈಡ್ ಬಿಟ್ಕೊಟ್ರೆ ಏನಾಗ್ತದೆ, ಎಲ್ಲ ಬಸ್ಸಸ್ ಬರ್ತಾ ಇರ್ತಾರೆ, ಮತ್ತೆ ಮಿಡಲ್ ಒಳಗೆ ಅಬ್ಸ್ಟ್ರಕ್ಷನ್ ಆಗ್ತದೆ, ಒಂದು ಪ್ರೊಸೆಷನ್ ಮುಂದೆ ಇರ್ತದೆ, ಕೆಲವು ಹಿಂದೆ ಇರ್ತಾರೆ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಒಂದೇ ರೂಟ್ ಫ್ರಮ್ ಅಪೋಸಿಟ್ ಆಫ್ ದಿ ಬಸ್ ಸ್ಟ್ಯಾಂಡ್ ಕೊಟ್ಟರೆ ನಾವು ಒಂದು ರೂಟ್ ಮಾಡಿ ಕ್ಲಿಯರ್ ಆಗಿ ಹೋಗಿ ನಾವು ಸೋಮಾಲಿ ಸರ್ಕಲ್ ಇಂದ ಒಳಗಡೆ ಬಡಪ್ಪ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.